ಹಾ ನಮಸ್ಕಾರ ಬುದ್ಧಿ. ಮತ್ತೆ ರಾಮಣ್ಣ ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ಬುದ್ಧಿ. ಮತ್ತೆ ಹಾಲಿನ ವ್ಯಾಪಾರ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಸ್ವಲ್ಪ ಡಲ್ಲು ಸ್ವಾಮಿ. ಏಕೆ, ಏನಾಯ್ತು? ಗೌರಿಗೆ ತುಂಬಾ ಹುಷಾರಿರ್ಲಿಲ್ಲ ಸ್ವಾಮಿ, ಹಾಗಾಗಿ ಹಾಲು ತುಂಬಾ ಕಡಿಮೆ ಆಗಿದೆ. ಓಹ್, ಈ ಗೊಬ್ಬರನ ಏನು ಮಾಡ್ತೀರಾ? ಇಲ್ಲೇ ಅಡಿಕೆ ಗಿಡ ತೆಂಗಿನ ಗಿಡಕ್ಕೆಲ್ಲ ಹಾಕ್ತೀವಿ ಸ್ವಾಮಿ. ಹೌದಾ? ಹ್ಮ್. ಇನ್ಮೇಲೆ ನಿಮಗೆ ಒಳ್ಳೆ ಆದಾಯ ಇದೆ ಈ ಗೊಬ್ಬರದಿಂದ. ಏನ್ ಸ್ವಾಮಿ? ಈ ಗೊಬ್ಬರದಿಂದ ನಾವು ಪೇಂಟ್ ಮಾಡೋ ಪ್ಲಾಂಟ್ ಆಗ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನೋಡಿ, ಕೇಂದ್ರ ಸಚಿವರಾದಂತಹ ಶ್ರೀ ನಿತಿನ್ ಗಡ್ಕರಿ ಅವರು ಈ ಪ್ರಾಜೆಕ್ಟ್ ಅನ್ನು ಪರಿಚಯಿಸಿದರು. ಹಾಗೆ ಆಗ್ಲಿ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಸರ್, ನನ್ನ ಹೆಸರು ಪ್ರವೀಣ್, ಇವರು ಮಹೇಶ್ ಅಂತ. ಸರ್, ನಾವೊಂದು ಚಿಕ್ಕ ಪ್ಲಾಂಟನ್ನು ನಿರ್ಮಿಸಬೇಕಂತಿದ್ದೀವಿ. ಇದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ. ನೀವೊಂದು ಲೈಸೆನ್ಸ್ ಅಪ್ರೂವ್ ಮಾಡಿದರೆ ನಾವೊಂದು ಮುಂದುವರಿಸ್ತೇವೆ. ಇದರಿಂದ ನನ್ಗೇನು ಲಾಭ? ಸರ್, ಇದರಲ್ಲಿ ದೊಡ್ಡ ಲಾಭ ಏನಿಲ್ಲ ಸರ್. ಬಡ ರೈತರಿಗೆ ಹೆಲ್ಪ್ ಮಾಡಬೇಕಂತ ಹೇಳಿ ಉದ್ದೇಶದಲ್ಲಿ ಮಾಡ್ತಿರೋದು. ನಿಮ್ಮ ಉದ್ದೇಶ ಏನೇ ಇರಲಿ, ನನ್ನ ಉದ್ದೇಶ ಒಂದೇ. ಲೈಸೆನ್ಸ್ ಬೇಕಿದ್ರೆ ಸ್ವಲ್ಪ ಖರ್ಚಾಗತ್ತೆ. ಸದ್ಯಕ್ಕೆ 20,000 ಕೊಡಿ, ಇಲ್ಲ ಅಂದರೆ ಸರಿ, ಯೋಚನೆ ಮಾಡಿ ಬರ್ತೀನಿ ಸರ್. ಬಂದ್ರ ಏನು ಯೋಚನೆ ಮಾಡಿದ್ರ? ಅದೇ ಸರ್, ನೀವು ಕೇಳಿರೋ ಅಮೌಂಟು ತಂದಿದ್ದೀವಿ. ಓಹೋ, ಹೌದು. ಈಗ ನನ್ನ ದಾರಿಗೆ ಬಂದ್ರ ಮತ್ತೇನು ಮಾಡೋದು ಸರ್? ನೀವು ಕೇಳಿದ ದುಡ್ಡು ಇದೆ, ಮಿಕ್ಕಿದ್ದು ಮತ್ತೆ ನೋಡೋಣ. ಸರ್ ನಮಸ್ತೆ. ನಮಸ್ಕಾರ, ಕೂತ್ಕೊಳ್ಳಿ. ಸರ್, ನಿಮಗೆ ಒಂದು ವಿಡಿಯೋ ತೋರಿಸ್ಬೇಕಾಗಿತ್ತು. ತೋರಿಸಿ. ಮಿಸ್ಟರ್ ಭರತ್, ಎಸ್. ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಲಂಚ ತಗೊಂಡಿದ್ದಕ್ಕೆ. ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಹೌದು, ಇದೆ. ಇಲ್ಲಿ ನೋಡಿ.